ಹಾಯ್ ಫ್ರೆಂಡ್ಸ್, ನಾನಿವತ್ತು ಬಿಳಿ ಮೀನು ಫ್ರೈಯನ್ನು ನಾನು ಯಾವ ರೀತಿಯಾಗಿ ಮಾಡ್ಕೊಳ್ತೇನೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಮೀನು ಕಟ್ ಮಾಡಿ ವಾಶ್ ಮಾಡಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಟರ್ಮರಿಕ್ ಪೌಡರ್, ಕೊರಿಯಂಡರ್ ಪೌಡರ್, ಹಾಗೆ 2 ಸ್ಪೂನ್ ಚಿಲ್ಲಿ ಪೌಡರ್, ಹಾಗೆ ಒಂದು ಸ್ವಲ್ಪ ನಾನು ಇದಕ್ಕೆ ಕಾರ್ನ್ ಫ್ಲೋರನ್ನು ಹಾಕ್ಕೊಂಡು ನಂತರ 1/4 ಸ್ಪೂನ್ ಆಗುವಷ್ಟು ಆಯಿಲು, 1/4 ಸ್ಪೂನ್ ಆಗುವಷ್ಟು ಲಿಂಬೆ ರಸನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ನಾನು ನಿಮಗೆ ಇಟ್ಟಿದ್ದೇನೆ. ಇದು ಒಂದು 10 ನಿಮಿಷ ಇಟ್ಕೊಂಡ್ರೆ ಸಾಕು, ತುಂಬ ಹೊತ್ತಲ್ಲಿ ಇಡಬೇಕಂತ ಇಲ್ಲ. ಈ ದೊಡ್ಡ ಮೀನೇನಲ್ಲ ಅಲ್ವ, ಚಿಕ್ಕ ಮೀನಾಗಿರೋದ್ರಿಂದ ಇದೊಂದು 10 ನಿಮಿಷ ನೀವು ಮ್ಯಾರಿನೇಟ್ ಮಾಡಿಟ್ಟು ತಕ್ಷಣ ಇದನ್ನು ಫ್ರೈ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ. ನಾನಿದು ಚಿಕ್ಕ ಮೀನನ್ನೋ ಕಾರಣಕ್ಕೆ ಸ್ವಲ್ಪ ನಾನು ಕಾರ್ನ್ ಫ್ಲೋರನ್ನು ಹಾಕ್ಕೊಂಡಿದ್ದೇನೆ. ಯಾಕಂದರೆ ಅದು ಕಾರ್ನ್ ಫ್ಲೋರ್ ಹಾಕ್ಕೊಳ್ಳೋದ್ರಿಂದ ನೀಟಾಗಿ ನಮಗೆ ಫ್ರೈಯನ್ನು ಟರ್ನ್ ಮಾಡ್ಕೊಳ್ಬೋದು, ಹಾಗೆಯೇ ತುಂಬ ಈಸಿಯಾಗಿ ಬರುತ್ತೆ, ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಿಮಗೇನಾದರೂ ಇದು ಕಾರ್ನ್ ಫ್ಲೋರ್ ಇಷ್ಟ ಇಲ್ಲ ಅಂದರೆ ನೀವು ಅದನ್ನು ಸ್ಕಿಪ್ ಮಾಡ್ಕೊಳ್ಬೋದು. ಸೊ ಇವಾಗ ನೋಡ್ಬೋದು ಎಷ್ಟು ನೀಟಾಗಿದು ಟರ್ನ್ ಮಾಡಿ ಹಾಕ್ಬೋದು ಅಂತ. ಸೊ ಇದು ತುಂಬ ಚೆನ್ನಾಗಾಗುತ್ತೆ. ಫ್ರೆಶ್ ಆಗಿದ್ರೆ ಸಾರು ಮಾಡಿದರೂ ಕೂಡ ತುಂಬಾ ಚೆನ್ನಾಗಾಗುತ್ತೆ. ನಮ್ಮ ಕಡೆ ಇದನ್ನು ಬಾಣಂತಿಯವರಿಗೆ ತುಂಬಾ ಇದನ್ನು ಸಾರು ಮಾಡಿ ಕೊಡ್ತಾರೆ. ಹಾಗೆಯೇ ಇದು ಜಾಸ್ತಿ ಮುಳ್ಳೆಲ್ಲ ಇರಲ್ಲ ಇದರಲ್ಲಿ, ಮಕ್ಕಳು ಕೂಡ ಈಸಿಯಾಗಿ ಕೂಡ ಇದನ್ನು ತಿನ್ಬೋದು. ಸೊ ಇದಾಗಿತ್ತು ನನ್ನ ಒಂದು ಚಿಕ್ಕ ಮಿನಿ ಲಾಗ್.